Welcome to Learn Easily Hub. Please do subscribe. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ನಲ್ಲಿ ಎಡಿಟಿಂಗ್ ಎರರ್ಸ್ 2 ಮಾರ್ಕ್ಸ್ಗೆ ಕೇಳ್ತಕ್ಕಂತಹ ಪ್ರಶ್ನೆಯ ಹೇಗೆ ಉತ್ತರಿಸಬೇಕು ಅಂತಕ್ಕಂಥದ್ದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ 17ನೆಯ ಕ್ವಶನ್ ಆಗಿ ಈ ಒಂದು ಕ್ವಶನ್ ಪೇಪರ್ನಲ್ಲಿ ಕೇಳ್ತಕ್ಕಂತಹ ಈ ಎಡಿಟಿಂಗ್ ಎರರ್ಸ್ ಏನು ಅಂದಾಗ, ಕೊಟ್ಟಿರ್ತಕ್ಕಂತಹ ಒಂದು ಪ್ಯಾರಾಗ್ರಾಫ್ನಲ್ಲಿ ಇರ್ತಕ್ಕಂತಹ ಒಂದು ಎರರ್ಸ್ ಮಿಸ್ಟೇಕ್ಸನ್ನು ನಾವೇನು ಮಾಡಬೇಕಾಗುತ್ತೆ, ಮೊದಲು ಗುರುತಿಸಬೇಕಾಗುತ್ತೆ. ನಂತರ ಅವುಗಳನ್ನು ಕರೆಕ್ಷನ್ ಮಾಡಿ ಆ ಇಡೀ ಪ್ಯಾರಾಗ್ರಾಫನ್ನು ಆನ್ಸರ್ ಪೇಪರ್ನಲ್ಲಿ ಮತ್ತೊಮ್ಮೆ ಬರಿಬೇಕಾಗುತ್ತೆ. ಆ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ನಲ್ಲಿ ಯಾವ ಮಿಸ್ಟೇಕ್ಸ್ ಇರ್ಬೋದು, ಯಾವ ಎರರ್ಸ್ ಇರಬಹುದು ಅನ್ನೋದನ್ನು ನೋಡೋದಾದರೆ, ಆರ್ಟಿಕಲ್ಸ್ ಎರರ್ಸ್ ಇರುತ್ತೆ, ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಆ್ಯಂಡ್ ವರ್ಡ್ಸ್ ಇರಬಹುದು, ಕ್ಯಾಪಿಟಲ್ ಲೆಟರ್ಸ್ ಮಿಸ್ಟೇಕ್ ಆಗಿರಬಹುದು, ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಆಗಿರ್ಬೋದು, ಅಡ್ಜೆಕ್ಟಿವ್ಸ್, ಅಡ್ವರ್ಬ್ಸ್, ಪ್ರಿಪೋಸಿಷನ್ಸ್ ಆ್ಯಂಡ್ ಕಂಜಂಕ್ಷನ್ಸ್ ಅಥವಾ ಪಂಕ್ಚುಯೇಷನ್ಸ್ ಆಗಿರ್ಬೋದು, ನಂಬರ್ಸ್ ಅಂದಾಗ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಆಗಿರಬಹುದು, ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ನಲ್ಲೂ ಸಹ ಮಿಸ್ಟೇಕ್ಸ್ ಆಗಿರ್ಬೋದು. ಇನ್ನೂ ಹಲವಾರು ಗ್ರಾಮರ್ ಮಿಸ್ಟೇಕ್ಸ್ನಲ್ಲಿ ನಾವು ಏನು ಮಾಡಬಹುದು, ಆ ಎರರ್ಸನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಆ ಒಂದು ಎರರ್ಸ್ಗೆ ಕ್ಲೂಸನ್ನು ಕೊಟ್ಟಿರ್ತಾರೆ, ಎಲ್ಲಿ ಆ ಒಂದು ಮಿಸ್ಟೇಕ್ ಆಗಿದೆ ಅವುಗಳನ್ನು ಸರಿಪಡಿಸಿ ನಾವು ಈ ಒಂದು ಪ್ಯಾರಾಗ್ರಾಫನ್ನು ರೀರೈಟ್ ಮಾಡಿ ಬರಿಬೇಕಾಗತ್ತೆ. ಇಲ್ಲಿ ಮೊದಲಿಗೆ ನಾನು 4 ಒಂದು ಎಕ್ಸಾಂಪಲ್ಸನ್ನು ನಿಮಗೆ ಎರರ್ಸನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದಕ್ಕೆ 4 ಎರರ್ಸನ್ನು ಪ್ಯಾರಾಗ್ರಾಫಲ್ಲಿ ನೀಡಿ ಪ್ರಾಕ್ಟೀಸ್ಗಾಗಿ ನೀಡ್ತಾ ಹೋಗ್ತೇನೆ. ಮೊದಲನೇದಾಗಿ, ದೆರ್ ವಾಸ್ ಆ್ಯನ್ ಗ್ರೇಟ್ ಡೀಲ್ ಇನ್ ಕನ್ವರ್ಸೇಷನ್ ಅಬೌಟ್ ರೈನ್ ಬಟ್ ಈಸ್ ಫ್ಯಾಮಿಲಿ. He was very proud of his large family. Finally, we got down to business. ಇಲ್ಲಿ ಕ್ಲೂಸನ್ನು ನೀಡಲಾಗಿದೆ. ಮೊದಲಿಗೆ ಎರರ್ಸ್ ಏನು ಅನ್ನೋದಾಗ, ಇಲ್ಲಿ ಎರರ್ ಇನ್ ದ ಆರ್ಟಿಕಲ್ನಲ್ಲಿ ಎರರ್ ಆಗಿದೆ. ಬಿ, ಎರರ್ ಇನ್ ಪ್ರಿಪೋಸಿಷನ್. ಸಿ, ಎರರ್ ಇನ್ ಕಂಜಂಕ್ಷನ್. ಡಿ, ಎರರ್ ಇನ್ ವರ್ಬ್ ಫಾರ್ಮ್ ಅಂತ ಇದೆ. ಮೊದಲನೇದಾಗಿ ಎರರ್ ಇನ್ ದ ಆರ್ಟಿಕಲ್ ಅಂದಾಗ ನೋಡಿ, ಮೊದಲನೇ ಸಾಲಿನಲ್ಲೇ ಇದೆ ದೇರ್ ವಾಸ್ ಆ್ಯನ್ ಗ್ರೇಟ್ ಡೀಲ್ ಅಂತ ಇದೆ. ಅದು ಆ್ಯನ್ ಗ್ರೇಟ್ ಡೀಲ್ ಆಗೋದಿಲ್ಲ, ಅ ಗ್ರೇಟ್ ಡೀಲ್. ಇಲ್ಲಿ ಆರ್ಟಿಕಲ್ ಎಯನ್ನು ಬಳಸಬೇಕಾಗತ್ತೆ. ಎರಡನೇದಾಗಿ ಎರರ್ ಇನ್ ಪ್ರಿಪೋಸಿಷನ್. ನೋಡಿ, ಗ್ರೇಟ್ ಡೀಲ್ ಇನ್ ಕನ್ವರ್ಸೇಷನ್ ಅಂತಿದೆ, ಅದು ಇನ್ ಕನ್ವರ್ಸೇಷನ್ ಬರೋದಿಲ್ಲ, ಆಫ್ ಕನ್ವರ್ಸೇಷನ್. ನಂತರ ಎರರ್ ಇನ್ ಕಂಜಂಕ್ಷನ್ ಅಂತ ಇದೆ, ಅಬೌಟ್ ರೈನ್ ಬಟ್ ಈಸ್ ಫ್ಯಾಮಿಲಿ ಅಂತ ಇದೆ. ಇಲ್ಲಿ ಬಟ್ ಕಂಜಂಕ್ಷನ್ ಬರೋದಿಲ್ಲ, ಅಬೌಟ್ ರೈನ್ ಆ್ಯಂಡ್ ಈಸ್ ಫ್ಯಾಮಿಲಿ ಬರುತ್ತೆ. ಕೊನೆಯದಾಗಿ ಎರರ್ ಇನ್ ವರ್ಬ್ ಬಂದಾಗ, he was very proud of his large family. Finally, we got down to business ಇದೆ, we got down ಬರೋದಿಲ್ಲ, we get down to business. ನೋಡಿ, ಮೊದಲನೇ ಎರರ್ಗೆ ಆರ್ಟಿಕಲ್ ಎ ಬರಬೇಕು, ಎರರ್ ಬಿ ಪ್ರಿಪೋಸಿಷನ್ಗೆ ಆಫ್, ಎರರ್ ಇನ್ ಕಂಜಂಕ್ಷನ್ಗೆ ಆ್ಯಂಡ್ ಎರರ್ ಇನ್ ವರ್ಬ್ ಫಾರಮ್ಸ್ಗೆ ಗೆಟ್ ಅಂತಕ್ಕಂಥ ಆನ್ಸರ್ ಬರಬೇಕು. ಇದು ಒಂದು ಎಕ್ಸಾಂಪಲ್. ಮತ್ತೊಂದು ಎಕ್ಸಾಂಪಲನ್ನು ನೋಡೋಣ. ಇಲ್ಲಿ, the next day as Smita with her father are leaving for the concert, her brother smiled and said, enjoy yourself, though dash words came out in painful gasps, lucky you. ಇಲ್ಲಿ ಮೊದಲನೇ ಎರರ್ ಕಂಜಂಕ್ಷನ್ನಲ್ಲಿ, ಎರಡನೇ ಎರರ್ ಬಂದು ಆಕ್ಸಿಲರಿ ವರ್ಬ್, ಮೂರನೇದು ಒಂದು ಎರರ್ ಬಂದು ವರ್ಬ್ ಫಾರಮಲ್ಲಿ, ನಾಲ್ಕನೇದಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್. ಈ 4 ನಾವೀಗ ಫೈಂಡ್ ಔಟ್ ಮಾಡಬೇಕು. ಮೊದಲಿಗೆ ಕಂಜಂಕ್ಷನ್ ಅಂದಾಗ, ಇಲ್ಲಿ ನೆಕ್ಸ್ಟ್ ಡೇ ಆ್ಯಸ್ ಸ್ಮಿತಾ ವಿತ್ ಹರ್ ಫಾದರ್ ಅಂತ ಇದೆ, ಸ್ಮಿತಾ ಆ್ಯಂಡ್ ಹರ್ ಫಾದರ್. ಇಲ್ಲಿ ಅಂಡ್ ಬರಬೇಕು, ವಿತ್ ಜಾಗದಲ್ಲಿ ಅಂಡ್ ಬರಬೇಕಾಗುತ್ತೆ. ನಂತರ ಎರರ್ ಇನ್ ಆಕ್ಸಿಲರಿ ವರ್ಬ್ ಬಂದಾಗ, ಅಲ್ಲಿ ಆರ್ ಲಿವಿಂಗ್ ಫಾರ್ ದ ಕನ್ಸರ್ಟ್ ಅಂತಿದೆ, ಇಲ್ಲಿ ವರ್ ಲಿವಿಂಗ್ ಫಾರ್ ದ ಕನ್ಸರ್ಟ್. ನಂತರ ವರ್ಬ್ ಫಾರ್ಮನ್ನು ನೋಡಿದಾಗ, ಬ್ರದರ್ ಸ್ಮೈಲ್ ಅಂತ ಇದೆ, ಅಲ್ಲಿ ಬ್ರದರ್ ಸ್ಮೈಲ್ಡ್ ಅಂತಕ್ಕಂಥದ್ದನ್ನ ಬರಿಬೇಕಾಗತ್ತೆ. ಇನ್ನು ಡಿಗೆ ಬಂದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಆರ್ಟಿಕಲ್ ಅಂದಾಗ, ಈ ಒಂದು ಡ್ಯಾಶ್ ವರ್ಡ್ಸ್ ಇದೆ, ದ ವರ್ಡ್ಸ್ ಕೇಮ್ ಔಟ್ ಇನ್ ಪೇನ್ಫುಲ್ ಗ್ಯಾಸ್ಪ್ಸ್ ಲಕ್ಕಿ ಯು. ನೋಡಿ, ಈ ರೀತಿಯಾಗಿ ಪ್ಯಾರಾಗ್ರಾಫಲ್ಲಿ ಇರ್ತಕ್ಕಂಥ ಎರರ್ಸನ್ನು ನಾವು ಕ್ಲೂಸನ್ನು ಗಮನಿಸಿ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಇನ್ನು ಮೂರನೇ ಎಕ್ಸಾಂಪಲ್ ಒಂದು, ಆ್ಯಸ್ ಸೂನ್ ಆ್ಯಸ್ ಗೀತಾ ರಿಸೀವ್ಡ್ ದ ಮೆಸೇಜ್ ಶಿ ಲೆಫ್ಟೆಡ್ ಇನ್ ಎ ಟ್ಯಾಕ್ಸಿ ಆ್ಯಂಡ್ ಕೇಮ್ ಆನ್ ದ ಪ್ಲೇ ಗ್ರೌಂಡ್. Her son was playing with some childs. She thought her son was not injured. ಇಲ್ಲಿ ಮೊದಲನೇದು ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್, ಎರಡನೇದು ಪ್ರಿಪೋಸಿಷನ್ ಟು ಬಿ ಕರೆಕ್ಟೆಡ್, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಆ್ಯಂಡ್ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಆಫ್ ದ ನೌನ್ ಟು ಬಿ ಯೂಸ್ಡ್. ಮೊದಲನೇದಕ್ಕೆ ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್ ಅಂದಾಗ, ಗೀತಾ ಇದು ಒಂದು ಪ್ರಾಪರ್ ನೌನ್ ಆಗಿದೆ, ಸ್ಮಾಲ್ ಇದೆ,
ಅದನ್ನು ನಾವು ಕ್ಯಾಪಿಟಲ್ ಜಿ ಯನ್ನಾಗಿ ಮಾಡಬೇಕಾಗತ್ತೆ. ಎರಡನೇದಾಗಿ ಪ್ರಿಪೋಸಿಷನ್, ಎರಡನೇದಾಗಿ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಇಲ್ಲಿ ಲೆಫ್ಟೆಡ್ ಅಂತ ಕೊಟ್ಟಿದೆ ನೋಡಿ. ಶಿ ಲೆಫ್ಟೆಡ್ ಇನ್ ಎ ಟ್ಯಾಕ್ಸಿ ಇದೆ, ಅದು ಶಿ ಲೆಫ್ಟ್ ಇನ್ ಎ ಟ್ಯಾಕ್ಸಿ. ಲೆಫ್ಟೆಡ್ ಅಂತಕ್ಕಂತಹ ಒಂದು ವರ್ಬ್ ಫಾರ್ಮ್ ಇಲ್ಲ. ನೆಕ್ಸ್ಟ್ ಸಿಗೆ ಬಂದಾಗ ಪ್ರಿಪೋಸಿಷನ್ ಟು ಬಿ ಕರೆಕ್ಟೆಡ್, ಇಲ್ಲಿ ಲೆಫ್ಟ್ ಇನ್ ಎ ಟ್ಯಾಕ್ಸಿ ಆ್ಯಂಡ್ ಕೇಮ್ ಆನ್ ದ ಪ್ಲೇ ಗ್ರೌಂಡ್ ಅಂತಿದೆ, ಕೇಮ್ ಟು ದ ಪ್ಲೇ ಗ್ರೌಂಡ್. ನಂತರ ಫೋರ್ತ್ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಆಫ್ ನೌನ್ ಟು ಬಿ ಯೂಸ್ಡ್ ಅಂದಾಗ ಇಲ್ಲಿ ಅವರ್ ಸನ್ ವಾಸ್ ಪ್ಲೇಯಿಂಗ್ ವಿತ್ ಸಮ್ ಚೈಲ್ಡ್ಸ್ ಅಂತಿದೆ, ಸಮ್ ಚಿಲ್ಡ್ರನ್. ಇಲ್ಲಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ರೀತಿ ಎರರ್ಸ್ ಇರುತ್ತೆ, ಆ ಕ್ಲೂಸನ್ನು ನೋಡಿ ನಾವೇನು ಮಾಡಬೇಕು, ಅವುಗಳನ್ನು ಒಂದು ಮಿಸ್ಟೇಕ್ಸನ್ನು ಕರೆಕ್ಷನ್ ಮಾಡಿ ಆ ಪ್ಯಾರಾಗ್ರಾಫ್ನಲ್ಲಿ ಸರಿ ಉತ್ತರಗಳನ್ನು ಬರೆದು ಆ ಪ್ಯಾರಾಗ್ರಾಫನ್ನು ಬರೀಬೇಕಾಗತ್ತೆ. ಇನ್ನು ಮುಂದೆ ಎಕ್ಸಾಂಪಲನ್ನು ನೋಡೋದಾದರೆ, ಲಾಸ್ಟ್ ಸಂಡೇ ರಮೇಶ್ ಆ್ಯಂಡ್ ಐ ವೆಂಟ್ ಟು ದ ಬೀಚ್. ವೆನ್ ವಿ ಅರೈವ್ಡ್ ವಿ ಥಾಟ್ ಇಟ್ ವಾಸ್ ಗೋಯಿಂಗ್ ಟು ರೈನ್ಡ್. ಲಕ್ಕೀಲಿ ದ ಸ್ಕೈ ಕ್ಲಿಯರ್ಡ್ ಅಪ್. ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್ ಅಂತ ಇದೆ. ಇಲ್ಲಿ ರಮೇಶ್ ನೋಡಿ ಪ್ರಾಪರ್ ನೌನ್ ಆರ್ ಸ್ಮಾಲ್ ಇದೆ, ಅದನ್ನು ಕ್ಯಾಪಿಟಲ್ ಮಾಡಬೇಕಾಗತ್ತೆ. ನಂತರ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಇದೆ, ಇಲ್ಲಿ ರೈನ್ಡ್ ಅಂತಕ್ಕಂಥ ಪದ ರಾಂಗ್ ಆಗುತ್ತೆ. ಇಲ್ಲಿ ಇಟ್ ವಾಸ್ ಗೋಯಿಂಗ್ ಟು ರೈನ್ ಈ ಪದವನ್ನು ಬಳಸಬೇಕಾಗುತ್ತೆ. ನೋಡಿ, ಈ 4 ಎಕ್ಸಾಂಪಲ್ನಲ್ಲಿ ನಿಮಗೆ ಒಂದಷ್ಟು ಯಾವ ರೀತಿ ಎರರ್ಸ್ ಇರುತ್ತೆ ಅನ್ನೋದು ಗೊತ್ತಾಗಿರುತ್ತೆ. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ನಿಮಗಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ನೋಡಿ, ಮೊದಲನೇ ಎಕ್ಸಾಂಪಲ್ ಆಗಿ, ಸ್ವಾಮಿ ರೈಸ್ ಸೈಲೆಂಟ್ಲಿ ಆ್ಯಂಡ್ ಟಿಪ್ ಟಾಯ್ ಟು ಇಸ್ ಬೆಡ್ ಇನ್ ದ ಪ್ಯಾಸೇಜ್. ಗ್ರಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್ ಆ್ಯಂಡ್ ರಿಮಾರ್ಕ್ಡ್, ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ, ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ. ಇಲ್ಲಿ ಕ್ಲೂ ಬಂದು ಟೆನ್ಸ್ ಫಾರ್ಮ್ ಟು ಬಿ ಕರೆಕ್ಟೆಡ್. ಟೆನ್ಸ್ ಫಾರ್ಮ್ ಅಂದಾಗ ನೋಡಿ, ಸ್ವಾಮಿ ರೈಸ್ ಸೈಲೆಂಟ್ಲಿ ಅಂತ ಇದೆ, ಅದು ಪ್ರೆಸೆಂಟ್ ಟೆನ್ಸಲ್ಲಿದೆ, ಆದರೆ ಇಡೀ ಪ್ಯಾರಾಗ್ರಾಫ್ ನಮಗೆ ಪಾಸ್ಟ್ ಟೆನ್ಸ್ಗೆ ಬರಬೇಕಾಗ್ತಾ ಇದೆ. ಸ್ವಾಮಿ ರೋಸ್ ಸೈಲೆಂಟ್ಲಿ ಆ್ಯಂಡ್ ಟಿಪ್ ಟಾಯ್ಡ್, ಇಲ್ಲಿ ರೋಸ್ ಅಂತಕ್ಕಂಥದ್ದು ಬರಬೇಕು. ನಂತರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತಕ್ಕಂಥದ್ದನ್ನು ನೀಡಲಾಗಿದೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದಾಗ ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ, ಹಿಯರ್ HERE ಹಿಯರ್ ಇದೆ, ಅದನ್ನು HEAR ಹಿಯರ್ ಅಂತೇಳಿ ಚೇಂಜ್ ಮಾಡಬೇಕಾಗತ್ತೆ. ನಂತರ ಎರಡನೇ ಎಕ್ಸಾಂಪಲನ್ನು ನೋಡೋಣ. ದ ಓಲ್ಡ್ ಮ್ಯಾನ್ ಬೌ ಟು ಆಲ್ ಆಫ್ ಅಸ್ ಇನ್ ದ ರೂಮ್, ದೆನ್ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೋ ಸ್ಲೋ ಆ್ಯಂಡ್ ಕೇರ್ಫುಲಿ. ಪ್ಲೂರಲ್ ಟು ಬಿ ಆ್ಯಡೆಡ್. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಾಲಿನಲ್ಲಿ ಪ್ಲೂರಲ್ ಅಂದಾಗ ಗ್ಲೋ ಅಂತ ಇದೆ, ಅದು ಗ್ಲೌಸ್ ಆಗಬೇಕಾಗತ್ತೆ. ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಇಲ್ಲಿ ಸ್ಲೋ ಆ್ಯಂಡ್ ಕೇರ್ಫುಲಿ ಇದೆ, ಅದು ಸ್ಲೋಲಿ ಆ್ಯಂಡ್ ಕೇರ್ಫುಲಿ ಆಗಿ ಚೇಂಜ್ ಆಗಬೇಕು. ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ನರೇಂದ್ರ ಅಂಡರ್ಸ್ಟ್ಯಾಂಡ್ ದಟ್ ಶ್ರೀ ರಾಮಕೃಷ್ಣ ವಾಸ್ ಎ ಗ್ರೇಟ್ ಸೋಲ್. ಹಿ ಅಬ್ಸರ್ವ್ಡ್ ಹಿಮ್ ಫ್ರಮ್ ಕ್ಲೋಸ್ ಕ್ವಾರ್ಟರ್ಸ್ ಆ್ಯಂಡ್ ಗ್ರ್ಯಾಜುಯಲ್ ಕೇಮ್ ಟು ಅಕ್ಸೆಪ್ಟ್ ಶ್ರೀ ರಾಮಕೃಷ್ಣ ಹ್ಯಾಸ್ ಎಸ್ ಟೀಚರ್. ಇಲ್ಲಿ ಆಪ್ಷನ್ ಒಂದು ಮೊದಲನೇ ಕ್ಲೂ ನೋಡಿದಾಗ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ನರೇಂದ್ರ ಅಂಡರ್ಸ್ಟ್ಯಾಂಡ್ ಅಂತ ಇದೆ, ಇದು ಅಂಡರ್ಸ್ಟೂಡ್ ಆಗಿ ಚೇಂಜ್ ಆಗಬೇಕು. ನೆಕ್ಸ್ಟ್ ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಇಲ್ಲಿ ಗ್ರ್ಯಾಜುಯಲ್ ಅಂತಿದೆ, ಆ ಗ್ರ್ಯಾಜುಯಲ್ ಅಂತಕ್ಕಂಥದ್ದು ಗ್ರ್ಯಾಜುಯಲಿ ಅಂತ ಚೇಂಜ್ ಆಗಬೇಕು. ನೋಡಿ, ಅಲ್ಲಿದೆ ಗ್ರ್ಯಾಜುಯಲ್ ಕೇಮ್ ಟು ಅಕ್ಸೆಪ್ಟ್ ಅಂತಿದೆ, ಗ್ರ್ಯಾಜುಯಲಿ ಕೇಮ್ ಟು ಅಕ್ಸೆಪ್ಟ್ ಅಂತಕ್ಕಂಥ ಹಾಗಾಗಿ ಚೇಂಜ್ ಆಗಬೇಕಾಗತ್ತೆ. ಇನ್ನು ಮತ್ತೊಂದು ಎಕ್ಸಾಂಪಲನ್ನು ನೋಡೋಣ. ದ ಚಿಲ್ಡ್ರನ್ ಆಫ್ 9th ಸ್ಟ್ಯಾಂಡರ್ಡ್ ಆರ್ ದೇರ್ ಇನ್ ದ ಪ್ಲೇ ಗ್ರೌಂಡ್, ದೇ ಆರ್ ಪ್ಲೇಯಿಂಗ್ ಹ್ಯಾಪಿ ಅಂತ ಇದೆ. ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ನೋಡಿ, ಇಲ್ಲಿ ಲಾಸ್ಟ್ ಹ್ಯಾಪಿ ಅಂತಿದೆ, ಹ್ಯಾಪಿಲಿ ಚೇಂಜ್ ಆಗಬೇಕು. ನಂತರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಮೊದಲನೇ ಸಾಲು ದ ಚಿಲ್ಡ್ರನ್ ಆಫ್ 9th ಸ್ಟ್ಯಾಂಡರ್ಡ್ ಆರ್ ದೇರ್, THEIR ದೇರ್ ಇದೆ, ಅದು THERE ದೇರ್ ಆಗಬೇಕು. ನೋಡಿ, ಹ್ಯಾಪಿಲಿ ಆಗಬೇಕು, ಅಡ್ವರ್ಬಲ್ ಮಿಸ್ಟೇಕು. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದಾಗ THEIR ದೇರ್ ಇರ್ತಕ್ಕಂಥದ್ದು THERE ದೇರ್ ಆಗಿ ಚೇಂಜ್ ಆಗಬೇಕಾಗತ್ತೆ. ಮತ್ತೊಂದು ಎಕ್ಸಾಂಪಲನ್ನು ಇಲ್ಲಿ ನೋಡೋಣ. ವೆನ್ ಬಲೇಶ್ವರ್ ಕಮ್ ಟು ಮೀಟ್ ಹರ್ ದ ನೆಕ್ಸ್ಟ್ ಮಾರ್ನಿಂಗ್, ರೋಮಾ ವಾಸ್ ಸ್ಟಿಲ್ ಪಾರ್ಟ್ ಸೆಡೇಟೆಡ್ ಅಂತ ಇದೆ. ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಇಲ್ಲಿ ಕಮ್ ಅಂತ ಇದೆ, ಅದು ಕೇಮ್ ಆಗಿ ಚೇಂಜ್ ಆಗಬೇಕಾಗುತ್ತೆ. ವೆನ್ ಬಲೇಶ್ವರ್ ಕೇಮ್ ಟು ಮೀಟ್ ಹರ್ ಇನ್ ದ ನೆಕ್ಸ್ಟ್ ಮಾರ್ನಿಂಗ್, ಕೇಮ್ ಆಗಿ ಚೇಂಜ್ ಆಗಬೇಕು. ನಂತರ ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದಾಗ ಕೊನೆ ಪದ ನೋಡಿ ಪಾರ್ಟ್ ಸೆಡೇಟೆಡ್ ಅಂತಿದೆ, ಆ ಪಾರ್ಟ್ ಸೆಡೇಟೆಡ್ ಅಂತಕ್ಕಂಥದ್ದು ಪಾರ್ಟ್ಲಿ ಸೆಡೇಟೆಡ್ ಆಗಿ ಚೇಂಜ್ ಆಗಬೇಕು.
ಇಲ್ಲಿ ವರ್ಬಲ್ ಮಿಸ್ಟೇಕ್ ಅಂದಾಗ ಕಮ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಕೇಮ್ಗೆ ಚೇಂಜ್ ಆಗಬೇಕಾಗತ್ತೆ. ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದಾಗ ಪಾರ್ಟ್ ಸೆಡೇಟ್ ಅಂತಕ್ಕಂಥದ್ದು ಪಾರ್ಟ್ಲಿ ಸೆಡೇಟೆಡ್ ಅಂತಾಗಿ ಚೇಂಜ್ ಆಗಬೇಕಾಗತ್ತೆ. ಇನ್ನು ಮತ್ತೊಂದು ಎಕ್ಸಾಂಪಲನ್ನು ನೋಡೋಣ. ಒನ್ ಡೇ ವೆನ್ ಹಿ ವಾಸ್ ಲುಕಿಂಗ್ ಗ್ಲೂಮ್ ಇನ್ ಟು ದ ಫಾರ್ ಕಾರ್ನರ್ ಆಫ್ ದಿ ಗಾರ್ಡನ್ ಈ ಸಾ ಎ ಬರ್ಡ್. ಇಲ್ಲಿ ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ವೆನ್ ಹಿ ವಾಸ್ ಲುಕಿಂಗ್ ಗ್ಲೂಮ್ ಇನ್ ಟು ದ ಅಂತ ಇದೆ, ಅದು ಗ್ಲೂಮ್ಲಿ ಇನ್ ಟು ದ ಫಾರ್ ಕಾರ್ನರ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ FOR ಫಾರ್ ಕೊಟ್ಟಿದೆ, ಅದು ಪ್ರಿಪೋಸಿಷನ್ ಆಗಿಬಿಟ್ಟಿದೆ. ಅಲ್ಲಿ ನಾವು FAR ಫಾರನ್ನು ಬಳಸಬೇಕು. ಫಾರ್ ಕಾರ್ನರ್ ಅಂದರೆ ಆ ದೂರದಲ್ಲಿ ಒಂದು ಮೂಲೆಯಲ್ಲಿ ಗಾರ್ಡನ್ನಲ್ಲಿ ಅವನು ಪಕ್ಷಿಯನ್ನು ನೋಡ್ತಾನೆ. ಇಲ್ಲಿ FOR ಬದಲಿಗೆ FAR ಅನ್ನು ಬಳಸಬೇಕಾಗತ್ತೆ. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಬಹಳಷ್ಟು ಇನ್ನೂ ಎಕ್ಸಾಂಪಲ್ಸ್ ಇದೆ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಂದರೆ ಹೆಸರಿನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಎಡಿಟಿಂಗ್ ಎರರ್ಸ್ನ PDF ಅನ್ನು ನೀಡಿರ್ತೇನೆ. ಡೌನ್ಲೋಡ್ ಮಾಡ್ಕೊಳ್ಳಿ. ವಿತ್ ಕೀ ಆನ್ಸರ್ಸ್ ಆ ಒಂದು PDF ಇರುತ್ತೆ. ಅವುಗಳನ್ನು ನೀವು ಅಭ್ಯಾಸ ಮಾಡಿ. ಇಲ್ಲಿ ಏನು ನೀವು ಈಗ ನೋಡಿದರೆ ವಿಡಿಯೋದಲ್ಲಿ ಆ ಒಂದು ಎಡಿಟಿಂಗ್ ಎರರ್ಸ್ ಜೊತೆಗೆ ಇನ್ನೊಂದಷ್ಟು ಎಡಿಟಿಂಗ್ ಎರರ್ಸ್ನ ಒಂದು ಪ್ರಶ್ನೆಗಳನ್ನು ನೀಡಿರ್ತೇನೆ. ಅಭ್ಯಾಸ ಮಾಡಿ ನಿಮ್ಮ ಪರೀಕ್ಷೆಯಲ್ಲಿ 2 ಅಂಕಗಳನ್ನು ಸುಲಭವಾಗಿ ಪಡೆಯೋದಕ್ಕೆ ಇದು ಸಹಕಾರಿಯಾಗುತ್ತೆ ಅಂತ ತಿಳಿಸ್ತಾ, ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ನಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ತಿಳಿಸ್ಕೊಡ್ತಾ ನಿಮ್ಮ ಪರೀಕ್ಷೆಗೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಧನ್ಯವಾದಗಳು.